ಶುಭೋದಯಗಳು. ನಾವು ಕನ್ನಡ ಘಟಕ ಬಂದ್ಬಿಟ್ಟು ನಾವು ಬರೋದಲ್ಲ ಉಪಘಟಕ ಬಂದ್ಬಿಟ್ಟು ರೂಢಿನಾಮ ತೆಗಿಬೇಕು. ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ರೂಢಿನಾಮ ಮತ್ತು ಅಂಕಿತನಾಮಗಳ ಬಗ್ಗೆ ತಿಳಿದಿರಬಹುದು. ಇಂದಿನ ತರಗತಿ ಎಲ್ಲರ ಕಡೆ ಗಮನ ಕೊಡಿ. ಈಗ ನಾನು ಕೆಲವೊಂದು ಭಾವಚಿತ್ರಗಳನ್ನು ತೋರಿಸ್ತೀನಿ. ಅವು ಯಾವಂದ್ರೆ ನೀವು ವಿದ್ಯಾರ್ಥಿಗಳೇ, ಈ ಚಿತ್ರದಲ್ಲಿ ಕಾಣುತ್ತಿರುವುದು ಯಾವುದು? ಹುಲಿ. ಯಾವುದು? ಹುಲಿ. ಹುಲಿ. ಹಾಗಾದ್ರೆ ಈ ಚಿತ್ರದಲ್ಲಿ ಕಾಣುತ್ತಿರುವುದು ಗಣೇಶ. ಯಾವುದು? ಗಣಪ. ಗಣೇಶ. ನಂತರ ಈ ಚಿತ್ರದಲ್ಲಿ ಕಾಣುತ್ತಿರುವುದು ಯಾರು? ಸಾವಿತ್ರಿ ಬಾಪು. ಸಾವಿತ್ರಿಬಾಯಿ ಫುಲೆ. ವಿದ್ಯಾರ್ಥಿಗಳೇ, ಈ ಚಿತ್ರದಲ್ಲಿ ಕಾಣುತ್ತಿರುವುದು ಯಾರು? ಹುಡುಗ. ಹುಡುಗ. ಈ ಚಿತ್ರದಲ್ಲಿ ಕಾಣುತ್ತಿರುವುದು ಹುಡುಗಿ. ಹುಡುಗಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ರೂಢಿನಾಮ ಎಂದರೆ ರೂಢಿಗತವಾಗಿ ಬಂದಿರುವ ಪದಗಳಿಗೆ ರೂಢಿನಾಮ ಎಂದು ಕರಿತೇವೆ. ಹಾಗಾದ್ರೆ ಅಂಕಿತ ನಾಮ ಅಂದ್ರೆ ಏನು? ಯಾರ್ಯಾರು ಗೊತ್ತಿದ್ದೀರಾ? ಹಾಗಾದ್ರೆ ವಿದ್ಯಾರ್ಥಿಗಳೇ, ಒಂದು ವ್ಯವಹಾರಕ್ಕಾಗಿ ಒಂದು ಹೆಸರನ್ನು ಸೂಚಿಸುವುದಕ್ಕೆ ನಾವು ಅಂಕಿತ ನಾಮ ಅಂತ ಕರಿತೀವಿ. ಅಂಕಿತ ನಾಮ ನನ್ನ ಹೆಸರು ನಿಮಗೆ ಗೊತ್ತಿಲ್ಲ. ಈಗ ನಾನೊಬ್ಬ ಹುಡುಗ, ನಾನು ನಿಮ್ಗೆ ಗೊತ್ತಾಗ್ಬೇಕಂದ್ರೆ ನನ್ನ ಹೆಸರು ಕೃಷ್ಣ ಅಂತ ನೀವು ಕರಿತೀರಾ. ನನ್ನ ಹೆಸರು ಕೃಷ್ಣ ಅಂತ ಕರೆದಾಗ ಅಂಕಿತ ನಾಮ ಆಗ್ತದೆ. ನನ್ನ ಹೆಸರು ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನಮ್ಮ ಹುಡುಗ, ಅವಾಗ ರೂಢಿನಾಮ ಆಗ್ತದೆ ವಿದ್ಯಾರ್ಥಿ. ಅರ್ಥ ಆಯ್ತಾ? ಈಗ ರೂಢಿನಾಮ ಅಂತಂದಾಗ, ಈಗ ನಾವು ಒಂದು ಎಲ್ಲಾದ್ರೂ ಒಂದು ಜನಿಸಿರ್ತೀವಿ, ಒಂದು ಹಾಸ್ಪಿಟಲಲ್ಲಿ ಜನಿಸಿರ್ತೀವಿ. ಈಗ ನಾವು ಡಾಕ್ಟರ್ ಹತ್ರ ಕೇಳ್ತೀವಿ ಏನಾಗಿದೆ ಅಂತ. ಆವಾಗ ಡಾಕ್ಟರ್ ಹತ್ರ ಹುಡುಗನ ಹುಡುಗಿ ಅಂತ ನಿಮ್ಗೆ ಗೊತ್ತಿರಂಗಿಲ್ಲ. ಡಾಕ್ಟರ್ ಹತ್ರ ಹುಡುಗ ಆಗಿದೆ ಅಂತ ಹೇಳಿದ್ರೆ ಅದು ರೂಢಿನಾಮ. ಜನಿಸಿದ ನಂತರ ನಾವು ನಾಮಕರಣ ಮಾಡ್ತೀವಲ್ಲ, ಅವಾಗ ಒಂದು ಹೆಸರು, ಅವಾಗ ಒಂದು ಮಗುವಿಗೆ ಹೆಸರು ಕೊಡ್ತೀವಿ ಪರ್ಟಿಕ್ಯುಲರ್ ಆಗಿ. ಈಗ ಉದಾಹರಣೆಗೆ ಗೌರಿ, ಇಲ್ಲಾಂದ್ರೆ ಪಲ್ಲವಿ, ಇಲ್ಲಾಂದ್ರೆ ಇನ್ನೊಂದು ಮತ್ತೊಂದು ಹೆಸರು ಕೊಡ್ತೀವಿ. ಅದು ಅಂಕಿತ ನಾಮ ಆಗ್ತದೆ. ಅರ್ಥ ಆಗ್ತದೆ. ಈಗ ಕೆಲವೊಂದು ನಾವು ಪ್ರಶ್ನೆಗಳನ್ನ ಕೇಳ್ತೀವಿ, ಉದಾಹರಣೆಗಳ ಸಮೇತ ಹೇಳಿದ್ದೀವಿ. ನಾಗಲಕ್ಷ್ಮಿ. ರೂಢಿನಾಮಕ್ಕೆ ಉದಾಹರಣೆಗಳು: ನದಿ, ಬೆಟ್ಟ, ಕಾಡು, ಮತ್ತೆ ನೆಕ್ಸ್ಟ್ ಅಂಕಿತ ಅಂತ ಹೇಳಿ ಯಾವ ಉದಾಹರಣೆಗಳು? ರೂಢಿನಾಮಕ್ಕೆ ಯಾವ್ದಾದ್ರು
ಗಿಡ ಹೂ ಹಣ್ಣು ಅಂಕಿತ ನಮಗೆ ಸೋಮಲಾಪುರ ಕೃಷ್ಣ ಅಷ್ಟು. ಹಾಗಾದರೆ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ರೂಢಿನಾಮ ಮತ್ತು ಅಂಕಿತನಾಮಗಳ ಬಗ್ಗೆ ನಾವು ಅಧ್ಯಯನ ಮಾಡುತ್ತೇವೆ. ಧನ್ಯವಾದ.